Hello everyone, welcome to Navras Mass Tutorials. ಈಗ ಚಾಪ್ಟರ್ 11 ಮಾಡೋಣ. ಚಾಪ್ಟರ್ ಹೆಸರು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಅದು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಇಂಟ್ರೊಡಕ್ಷನ್ ಮಾಡೋಣ. ಓಕೆ, ನೋಡಿ ನಾವು ಮುಂಚೆ ಎಲ್ಲ ಓದಿದೀವಲ್ವಾ, ಯಾವುದೇ ಈ ತರ ಫಿಗರ್ ಇದ್ರೆ, ಸ್ಕ್ವೇರ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಸರ್ಕಲ್ ಇರ್ಬೋದು, ಈ ತರ ಇದ್ರೆ ನಾವೇನ್ ಮಾಡ್ತೀವಿ, ಏರಿಯಾ ಫೈಂಡ್ ಔಟ್ ಮಾಡ್ತೀವಿ, ಪೆರಿಮೀಟರ್ ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ. ಸರ್ಕಲ್ ಇದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಮಾಡ್ತೀವಿ, ಇನ್ನು ಏರಿಯಾ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದೇ ರೀತಿ ಈ ರೀತಿ 3D ಫಿಗರ್ ಇದ್ರೆ ನೋಡಿ, ಇದು 3D ಫಿಗರ್ ಬಾಕ್ಸ್. ಇದಂದ್ರೆ ಇದು ಬಾಕ್ಸ್ ತಗೊಂತೀವಲ್ಲ, ಯಾವ್ದಾದ್ರು ಬಾಕ್ಸ್, ಆ ತರ ಇದ್ರದ್ದು ಏನ್ ಫೈಂಡ್ ಔಟ್ ಮಾಡ್ತೀವಿ ನಾವು, ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಅದು ಅದರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಒಂದು, ಇನ್ನೊಂದು ಕರ್ವ್ಡ್ ಸರ್ಫೇಸ್ ಏರಿಯಾ. ಅಂದ್ರೆ ಏನು ಅಂದ್ರೆ ನೋಡಿ, ಮುಂಚೆ ಕೂಡ ಓದಿದ್ದೀರಿ. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ವಿತ್ ಟಾಪ್ ಅಂಡ್ ಬಾಟಮ್ ಎಲ್ಲದನ್ನು ಎಲ್ಲದನ್ನು ನಾವು ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಟೋಟಲ್ ಸರ್ಫೇಸ್ ಏರಿಯಾ ಅಂತೀವಿ. ಟಾಪ್ ಅಂಡ್ ಬಾಟಮ್ ಬಿಟ್ಟು ನಾವು ಬರೀ ಸುತ್ತದೊಂದೇ ನಾವು ಫೈಂಡ್ ಔಟ್ ಮಾಡಿದ ಸರ್ಫೇಸ್ ಏರಿಯಾ, ಅದನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಓಕೆ, ಇನ್ನು ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ ನೋಡಿ, ಕೆಪಾಸಿಟಿ. ಈಗ ಯಾವುದೇ ಒಂದು ಫಿಗರ್ ಇದೆ ಅಂತ ಇಟ್ಕೊಳ್ಳಿ, ಬಾಕ್ಸ್ ಆದ್ರೆ ಇರ್ಬೋದು, ಸಿಲಿಂಡರ್ ಆದ್ರೆ ಇರ್ಬೋದು. ಸೊ ಇದು ಕೆಪಾಸಿಟಿ ಆಫ್ ಹೋಲ್ಡಿಂಗ್ ಎಷ್ಟೇ ಇರ್ಬೋದು, 250 ಗ್ರಾಮ್ಸ್ ಇರ್ಬೋದು, ಮಿಲಿಲೀಟರ್, ಎಷ್ಟು ಮಿಲಿಲೀಟರ್ ಹಿಡಿಬೋದು. ಸೊ ಕೆಪಾಸಿಟಿ ಆಫ್ ಹೋಲ್ಡಿಂಗ್ ನ ನಾವೇನಂತ ಕರಿತೀವಿ, ವಾಲ್ಯೂಮ್ ಅಂತ ಕರಿತೀವಿ. ಓಕೆ, ಈಗ ಇವು ಕೆಲವೊಂದು ಫಾರ್ಮುಲಾಸ್ ಇದಾವೆ. ಈ ಚಾಪ್ಟರ್ ಅಲ್ಲಿ ಯಾವ್ದು ಬರ್ತವೆ 3D ಫಿಗರ್ಸ್, ಅದ್ರ ಬಗ್ಗೆ. ಓಕೆ, ನೋಡಿ, ಇದನ್ನೇನಂತ ಕರಿತೀವಿ, ರೈಟ್ ಸರ್ಕ್ಯುಲರ್ ಕೋನ್ ಅಂತ ಕರಿತೀವಿ. ರೈಟ್ ಸರ್ಕ್ಯುಲರ್ ಕೋನ್ಗೆ ಎಕ್ಸಾಂಪಲ್ ಏನಂತ ಹೇಳ್ಬೋದು ಅಂದ್ರೆ, ನಾವು ಒಂದು ಐಸ್ ಕ್ರೀಮ್ ಕೋನ್ ಇರುತ್ತಲ್ಲ, ಐಸ್ ಕ್ರೀಮ್ ತಿಂತೀರಲ್ವಾ, ಆ ಕೋನ್ ಕೂಡ ಸರ್ಕ್ಯುಲರ್ ಕೋನೆ. ಇನ್ನು ಜೋಕರ್ ಕ್ಯಾಪ್ ಹಾಕೊಂತಾರೆ ನೋಡಿ, ಅದನ್ನು ಕೋನೆ. ಇನ್ನು ಬರ್ತ್ಡೇನಲ್ಲಿ ಕೂಡ ತಲೆ ಮೇಲೆ ನಾವು ಕ್ಯಾಪ್ಸ್ ಹಾಕೊಂತೀವಲ್ವಾ, ಸೊ ಅದು ಕೂಡ ಇದೇ ರೀತಿ ಇರುತ್ತಲ್ವಾ. ಸೊ ಇಂಥ ಫಿಗರ್ ನ ನಾವು ರೈಟ್ ಸರ್ಕ್ಯುಲರ್ ಕೋನ್ ಅಂತ ಕರಿತೀವಿ. ಸೊ ಇದ್ರದ್ದು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದು ಹೇಗೆ, ಇದಕ್ಕೆ ಫಾರ್ಮುಲಾಸ್ ಏನು ನೋಡೋಣ. ನೋಡಿ, ಈ ರೈಟ್ ಸರ್ಕ್ಯುಲರ್ ಕೋನ್ಗೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಸರ್ಕಲ್ ಇರುತ್ತಲ್ವಾ, ಈ ತರ ರೌಂಡ್ ಇರುತ್ತೆ. ಸೊ ರೌಂಡ್ ಇದ್ದಲ್ಲಿ ಇಲ್ಲಿ ಏನಾಗತ್ತೆ, ಇದು ರೇಡಿಯಸ್ ಆಯ್ತು. ಇದನ್ನ ರೇಡಿಯಸ್ ಅಂತ ಕರಿತೀವಿ. ಇದೇನಿದೆಯಲ್ಲ, ಇದು ಹೈಟ್ ಆಯ್ತು. ಹೈಟ್ ಆಗತ್ತಲ್ವಾ. ಈಗ ಇದು ನೋಡಿ, ಇದೆ ಅಲ್ವಾ, ಇದಾಗಿರ್ಬೋದು, ಈ ಲೈನ್ ಆಗಿರ್ಬೋದು, ಇದನ್ನ ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಇದನ್ನ ಎಲ್ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ ಈಗ ಇದಕ್ಕೆ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಿಕ್ಕೆ ಯಾವ ಫಾರ್ಮುಲಾ ಇದೆ ನೋಡಿ. ಎರಡಿದಾವಲ್ವಾ, ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ಪೈ ಆರ್ ಎಲ್. ಓಕೆ, ಪೈ ಅಂದ್ರೆ ಕೂಡ ಗೊತ್ತು ನಿಮ್ಗೆ, ಮುಂಚೆ ಎಲ್ಲ ಓದಿದಿರಿ, 22/7. ಇನ್ನು ಆರ್ ಅಂದ್ರೆ ರೇಡಿಯಸ್, ಇನ್ನು ಎಲ್ ಅಂದ್ರೆ ಈ ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ನ ನಾವು ಎಲ್ ಅಂತ ಕರಿತೀವಿ. ಆ ಸ್ಲ್ಯಾಂಟ್ ಹೈಟ್ ನ ಫೈಂಡ್ ಮಾಡೋದು ಹೇಗೆ ಅಂದ್ರೆ ನೋಡಿ, ಇಲ್ಲಿ ನಮ್ಗೆ ರೇಡಿಯಸ್ ಗೊತ್ತಿದ್ದು, ಈ ಹೈಟ್ ಗೊತ್ತಿದ್ರೆ, ಇದು ನೋಡಿ, ಇಲ್ಲಿ ರೈಟ್ ಆಂಗಲ್ ಆಯ್ತಲ್ವಾ, ಇಲ್ಲಿ ರೈಟ್ ಆಂಗಲ್ ಆಯ್ತು. ರೈಟ್ ಆಂಗಲ್ ಆದ್ರೆ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಹೈಪೋಟೆನಸ್ ಫೈಂಡ್ ಔಟ್ ಮಾಡ್ತೀವಲ್ವಾ, ಸೇಮ್ ಅದೇ ರೀತಿ ಅದೇ ಫಾರ್ಮುಲಾ ಯೂಸ್ ಮಾಡಿ ನೋಡಿ, ಇದನ್ನ ಎಲ್ ಫೈಂಡ್ ಔಟ್ ಮಾಡೋದು, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೈಟ್ ಸ್ಕ್ವೇರ್ ಪ್ಲಸ್ ರೇಡಿಯಸ್ ಸ್ಕ್ವೇರ್ ಆಯ್ತು. ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೈಟ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಸ್ಲ್ಯಾಂಟ್ ಹೈಟ್ ನ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಈಗ ಟೋಟಲ್ ಸರ್ಫೇಸ್ ಏರಿಯಾ, ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಬರೀ ಇದು ಸುತ್ತ ಮಾತ್ರ. ಓಕೆ, ಈ ಬಾಟಮ್ ನಾವು ಬಿಟ್ಬಿಡ್ತೀವಿ. ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಎಲ್ಲಾನು ಇನ್ಕ್ಲೂಡ್ ಮಾಡ್ತೀವಿ. ನೋಡಿ, ಟೋಟಲ್ ಸರ್ಫೇಸ್ ಏರಿಯಾದ ಫಾರ್ಮುಲಾ ಏನು ನೋಡಿ, ಪೈ ಆರ್ ಎಲ್ ಪ್ಲಸ್ ಕೆಳಗಡೆ ಏನಿರುತ್ತೆ, ಸರ್ಕಲ್ ಇರುತ್ತಲ್ವಾ. ಸೊ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನು, ಪೈ ಆರ್ ಸ್ಕ್ವೇರ್
ಅದನ್ನೇ ಇನ್ಕ್ಲೂಡ್ ಮಾಡ್ಕೋಬೇಕು. ಈಗ ನೋಡಿ, ಆ್ಯಡ್ ಮಾಡಿದ್ರೆ ಎರಡರಲ್ಲೂ ಕಾಮನ್ ಏನಿದೆ, ಪೈ ಆರ್ ಕಾಮನ್ ಇದೆ ಅಲ್ವಾ. ಸೊ ಪೈ ಆರ್ ಕಾಮನ್ ತೆಗೆದ್ವಿ. ಏನ್ ಉಳಿತು ಇಲ್ಲಿ? ಎಲ್ ಉಳಿತು, ಪ್ಲಸ್ ಇಲ್ಲಿ ಆರ್ ಉಳಿತು. ಒನ್ ಆರ್ ಹೊರಗಡೆ ತೆಗೆದಿದ್ದೀವಿ, ಸೊ ಇನ್ನೊಂದು ಆರ್ ಉಳಿತು. ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ ಟೋಟಲ್ ಸರ್ಫೇಸ್ ಏರಿಯಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಪೈ ಆರ್ ಎಲ್ ಅಂತ, ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್, ಇವು ಫಾರ್ಮುಲಾ. ಈಗ ವಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಕೋನಿಂದು ಏನ್ ಫಾರ್ಮುಲಾ ಏನು ಅಂದ್ರೆ ನೋಡಿ, 1/3 ಪೈ ಆರ್ ಸ್ಕ್ವೇರ್ ಹೆಚ್. ಓಕೆ, ನೋಡಿ ಪೈ ಅಂದ್ರೆ 22/7, ಆರ್ ಅಂದ್ರೆ ರೇಡಿಯಸ್, ಹೆಚ್ ಅಂದ್ರೆ ಹೈಟ್. ಓಕೆ, ಇದನ್ನ ಈ ಫಾರ್ಮುಲಾ ಯೂಸ್ ಮಾಡಿ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ ಇಷ್ಟು? ಈಗ ನೆಕ್ಸ್ಟ್ ಫಿಗರ್ ನೋಡಿ. ಈಗ ನೆಕ್ಸ್ಟ್ ಫಿಗರ್ ಸ್ಪಿಯರ್ ಅಂದ್ರೆ ನೀವು ಏನಂತ ಇಮ್ಯಾಜಿನ್ ಮಾಡ್ಕೋತೀರಿ? ಬಾಲ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಬಾಲ್ ನೋಡಿದಿರಲ್ವಾ, ನೀವು ಆಡಿರ್ತೀರಿ ಎಷ್ಟೋ ಸರಿ. ಈಗ ಬಾಲೇ ಒಂದು ಸ್ಪಿಯರ್ ಅಂತ ಅನ್ಕೊಳ್ಳಿ. ಸೊ ಸ್ಪಿಯರ್ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನು, ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಈ ಸ್ಪಿಯರ್ ಅಂದ್ರೆ ಒಂದು ಬಾಲ್ ಅದ, 300 ಡ್ರಾ ಮಾಡಿದೀನಿ ನಾನು. ನೋಡಿ, ಇದಕ್ಕೆ ಟಾಪ್ ಇರುತ್ತಾ, ಬಾಟಮ್ ಇರುತ್ತಾ? ಏನೂ ಇರಲ್ಲ. ಸೊ ಇದಕ್ಕೆ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಬೇರೆ, ಟೋಟಲ್ ಸರ್ಫೇಸ್ ಏರಿಯಾ ಬೇರೆ ಅಂತ ಏನೂ ಇರೋದಿಲ್ಲ. ಎರಡನ್ನೂ ಸೇಮ್ ಇರುತ್ತೆ. ಓನ್ಲಿ ಸರ್ಫೇಸ್ ಏರಿಯಾ ಅಂತ ಕರಿಬಹುದು ನಾವು ಸ್ಪಿಯರ್ಗೆ. ಓಕೆ, ಸೊ ಇವೆರಡು ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂದ್ರೆ ಒಂದೇ ಫಾರ್ಮುಲಾ, 4πr². ಓಕೆ, 4πr² ಅಂದ್ರೆ ಅದು ಸರ್ಫೇಸ್ ಏರಿಯಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಅನ್ರಿ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಆದ್ರೂ ಕರೀರಿ, ಓನ್ಲಿ ಸರ್ಫೇಸ್ ಏರಿಯಾ ಅಂತ ಆದ್ರೂ ಕರೀರಿ. ಓಕೆ, ಈಗ ವಾಲ್ಯೂಮ್ ಆಫ್ ಸ್ಪಿಯರ್. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು? 4/3 ಪೈ ಆರ್ ಕ್ಯೂಬ್. ಇಲ್ಲಿ ಕ್ಯೂಬ್ ಬರುತ್ತೆ, ಗೊತ್ತಲ್ವಾ? ಇಲ್ಲಿನೂ ಅಷ್ಟೇ, ಪೈ ಅಂದ್ರೆ 22/7, ಆರ್ ಅಂದ್ರೆ ರೇಡಿಯಸ್. ಓಕೆ, ವಾಲ್ಯೂಮ್ ನಲ್ಲಿ ಕೂಡ ಅಷ್ಟೇ 4/3, ಪೈ ಅಂದ್ರೆ 22/7, ಆರ್ ಅಂದ್ರೆ ರೇಡಿಯಸ್. ಇಲ್ಲಿ ಕ್ಯೂಬ್ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಫಿಗರ್ ಹೆಮಿಸ್ಫಿಯರ್ ಅಂದ್ರೆ ಏನು ನೋಡಿ. ನಾವು ಸರ್ಕಲ್ ನಲ್ಲಿ ಹಾಫ್ ಮಾಡಿದ್ರೆ ಏನಂತೀವಿ? ಸೆಮಿ ಸರ್ಕಲ್ ಅಂತೀವಲ್ವಾ. ಸೊ ಅದೇ ರೀತಿ ಸ್ಪಿಯರ್ ಬಾಲ್ ಅಲ್ಲಿ ಹಾಫ್ ಕಟ್ ಮಾಡಿದ್ರೆ ಏನಾಗತ್ತೆ? ಅದು 3D ಫಿಗರ್ ಅಲ್ವಾ. ಸೊ ಹಾಫ್ ಬಾಲ್ ಕಟ್ ಮಾಡಿದ್ದನ್ನ ನಾವೇನಂತ ಕರಿತೀವಿ? ಹೆಮಿಸ್ಫಿಯರ್ ಅಂತ ಕರಿತೀವಿ. ನೋಡಿ, ಈ ರೀತಿ ಇರುತ್ತಲ್ವಾ ಹೆಮಿಸ್ಫಿಯರ್ ಅಂದ್ರೆ, ಬಾಲ್ ಹಾಫ್ ಕಟ್ ಮಾಡಿದ್ರೆ. ಸೊ ಇಲ್ಲಿ ಇದಕ್ಕೆ ಏನೇನು ಫಾರ್ಮುಲಾ ಬರ್ತವೆ? ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ನೋಡೋಣ. ಕರ್ವ್ಡ್ ಸರ್ಫೇಸ್ ಏರಿಯಾ ನೋಡಿ, ಇಲ್ಲಿ ಟಾಪ್ ಬಾಟಮ್ ಏನು ಇರಲಿಲ್ಲ ಸ್ಪಿಯರ್ಗೆ. ಸೊ ಎರಡೂ ಸೇಮ್ ಆಯ್ತು, ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್. ಬಟ್ ಇಲ್ಲಿ ಕಟ್ ಮಾಡಿದ್ವಲ್ವಾ ನಾವು, ಬಾಲ್ ಕಟ್ ಮಾಡಿದ್ರೆ ಏನಾಯ್ತು? ಕೆಳಗಡೆ ಇಲ್ಲ ಬಾಟಮ್, ಆದ್ರೆ ಟಾಪ್ ಅಲ್ಲಿ ನಮ್ಗೆ ಮತ್ತೆ ಇಲ್ಲಿ ಸರ್ಕಲ್ ಆಯ್ತಲ್ವಾ. ಸೊ ಇಲ್ಲಿ ಟಾಪ್ ಇದೆ. ಸೊ ಅಲ್ಲಿ ಏನಾಗತ್ತೆ? ನಮ್ಗೆ ಚೇಂಜ್ ಆಗತ್ತೆ ಈ ಫಾರ್ಮುಲಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗತ್ತೆ? ಇಲ್ಲಿ ಏನಿದೆ ಅಲ್ಲ, ಇದರಲ್ಲಿ ಹಾಫ್ 2πr² ಇದ್ರೆ, ಇಲ್ಲಿ 4πr² ಇದ್ರೆ ಇಲ್ಲಿ 2πr² ಆಗುತ್ತೆ. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು. ಈಗ ಟೋಟಲ್ ಸರ್ಫೇಸ್ ಏರಿಯಾ. ನೋಡಿ, ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಬರೀ ಇಷ್ಟೇ ತಗೊಂಡ್ವಿ, ಇದರಲ್ಲಿ ಹಾಫ್ ತಗೊಂಡ್ವಿ. 4πr² ಇದ್ರೆ 2πr² ಆಯ್ತು. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಇಲ್ಲಿ ಟಾಪ್ ಕೂಡ ಬರುತ್ತಲ್ವಾ. ಸೊ ನೋಡಿ, 2πr² ಪ್ಲಸ್ ಇಲ್ಲಿ ಮೇಲೆ ಏನಾಗುತ್ತೆ? ಸರ್ಕಲ್ ಆಗುತ್ತಲ್ವಾ. ಸೊ ಏರಿಯಾ ಆಫ್ ಸರ್ಕಲ್ ಅಂದ್ರೆ ಏನು? πr². ನೋಡಿ, 2πr² ಪ್ಲಸ್ 1πr² ಎಷ್ಟಾಯ್ತು? 3πr² ಆಯ್ತಲ್ವಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಈಸ್ 3πr² ಅಂತ ನೆನ್ಪಿಟ್ಕೋಬೇಕು ನಾವು. ಓಕೆ, ಈಗ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಇದಕ್ಕೇನ್ ಫಾರ್ಮುಲಾ ನೋಡಿ. ಇದನ್ನು ಅಷ್ಟೇ, ವಾಲ್ಯೂಮ್ ಆಫ್ ಸ್ಪಿಯರ್ ಎಷ್ಟು ಕೊಡ್ತಾ ಇದ್ವಿ? 4/3 ಬರಿತಾ ಇದ್ವಲ್ಲ, ಅದರಲ್ಲಿ ಹಾಫ್. ಸೊ 2/3
ಪೈ ಆರ್ ಕ್ಯೂಬ್. ಇದೆ ವಾಲ್ಯೂಮ್ ಆಫ್ ಸ್ಪಿಯರ್ ಹೆಮಿಸ್ಫಿಯರ್ದು ಫಾರ್ಮುಲಾ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇಷ್ಟು ನಮಗೆ ಗೊತ್ತಿದ್ರೆ ಈ ಚಾಪ್ಟರ್ ಅಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸಸೈಸ್ ಮಾಡೋಣ.